ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಮಾಹಿ ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಬಳ್ಳಾರಿ ಕೋಟೆ. ಇದನ್ನ ಹಂಡೆ ಹನುಮಪ್ಪ ನಾಯಕ ಅಂಬೋರು ಕಟ್ಟಿಸಿದ್ರಂತೆ. ಈ ಕೋಟೆಯು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಇವರಿಬ್ಬರು ಆಳ್ವಿಕೆಗೆ ಒಳಪಟ್ಟಿತ್ತು. ಬನ್ನಿ ಕೋಟೆ ಹತ್ತೋಣ. ಈಗ ನಾವು ಅಲ್ಲಿಂದ ಬಂದಿರೋದು, ಗೇಟ್ ಇದೆ ಅಲ್ಲ, ವಯಸ್ಸಾದವ್ರಿಗೆ ಮಕ್ಕಳಿಗೆ ಹತ್ತಕ್ಕೆ ಕಷ್ಟ. ಮೆಟ್ಟಿಲುಗಳು ತುಂಬ ಹೈಟ್ ಇದ್ದಾವೆ. ಇಲ್ಲಿ 7 ಸುರಂಗ ಮಾರ್ಗಗಳಿವೆ ಅಂತೆ, ಸದ್ಯಕ್ಕೆ ಮುಚ್ಚಿವೆ. ಇಲ್ಲಿ 7 ಬಣ್ಣದ ನೀರುಗಳು ಹರಿತಾ ಅಂತ ಪ್ರತೀತಿ ಇದೆ, ಆದರೆ ಸದ್ಯಕ್ಕೆ ಇಲ್ಲ ಅಂತ ಹೇಳಿದ್ರು. ಇಲ್ಲಿ ಕೆಳಗಡೆ ವಿಚಾರಿಸಿದ್ವಿ ನಾವು. ಇದು ಕೋಟೆ ದ್ವಾರ ಬಾಗಿಲು. ಅಲ್ಲ ಮನೆಯವರಿದ್ದಾರೆ. ಇಲ್ಲಿಂದ ಸಿಟಿ ವ್ಯೂ ಪಾಯಿಂಟ್ ಚೆನ್ನಾಗಿರುತ್ತೆ. ಇಲ್ಲಿಂದ ನಾವು ಸಿಟಿ ವ್ಯೂ ಪಾಯಿಂಟ್ ನೋಡ್ಬೋದು. ನೋಡಿದ್ರಲ್ಲ, ಇದು ಬಳ್ಳಾರಿ ಸಿಟಿ ವ್ಯೂ ಪಾಯಿಂಟ್. ಈ ಬಳ್ಳಾರಿ ಕೋಟೆಯನ್ನ ಬಳ್ಳಾರಿ ಗುಡ್ಡ ಅಂತ ಸಹ ಕರೀತಾರೆ. ವೀಕ್ಷಕರೇ, ಹತ್ಲಿಕ್ಕಂತೂ ಆಗ್ತಾನೆ ಇಲ್ಲ, ಆದ್ರೂ ವಿಡಿಯೋಗೋಸ್ಕರ ಹತ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಎತ್ತರದಲ್ಲಿದ್ದೀವಿ ಅಂತ. ಹತ್ಲಿಕ್ಕೆ ಆಗ್ತಾ ಇಲ್ಲ, ತುಂಬ ಸ್ಟ್ರೆಸ್ ಆಗ್ತಿದೆ. ಟೈಮ್ ಫ್ರೀ ಮಾಡಿಕೊಂಡು ವಯಸ್ಕರಷ್ಟೇ ಹತ್ಬೋದಂತ ನನ್ನ ಅಭಿಪ್ರಾಯ. 7 ಡೇಸ್ ಅವರು ಮಕ್ಕಳು ಹತ್ಲಿಕ್ಕಾಗಲ್ಲ. ಬನ್ನಿ ಇನ್ನು ಮುಂದಕ್ಕೆ ಹೋಗೋಣ. ಫ್ರೆಂಡ್ಸ್, ಇದು ಸೆಕೆಂಡ್ ವ್ಯೂ.
ಕೋಟೆ ಮೇಲಿಂದ. ಇಲ್ಲೊಂದು ಕಾವಲು ಗೋಪುರ ಇದೆ. ಇಲ್ಲೊಂದು ಕೆರೆ ಇದೆ ಫ್ರೆಂಡ್ಸ್, ಕಾಣಿಸ್ತಾ ತಮಗೆ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ವಿಡಿಯೋ ಹೆಂಗೆ ಅನಿಸ್ತು ಅಂತ. ಕಷ್ಟಪಟ್ಟು ಮೇಲೆ ಹತ್ಕೊಂಡು ಬಂದಿದ್ದೀವಿ. ಇನ್ನು ಮೇನ್ ವ್ಯೂ ಪಾಯಿಂಟ್ ಇದೆ, ಮೇಲೆ ಹೋಗೋದಿದೆ, ಅಲ್ಲಿಗೆ ಹೋಗೋಣ. ನೋಡ್ತಿದ್ರಲ್ಲ ಫ್ರೆಂಡ್ಸ್, ಇನ್ನೂ ಇಷ್ಟು ಹತ್ಬೇಕು ನಾವು. ಬಟ್ಟೆ ತುದಿಗೆ ಹೋಗ್ಬೇಕು. ಇಲ್ಲಿ ನೋಡಿ ಕಲ್ಲು ಹೇಗಿದೆ. ಇಲ್ಲಿಂದ ಸಿಟಿ ವ್ಯೂ ಕಾಣಿಸ್ತಿದೆ ನೋಡಿ. ಇಷ್ಟು ಮೇಲೆ ಹೋಗ್ತಿದ್ದೀವಿ ನಾವು. ಕೋಟೆಯ ವಿವರಗಳನ್ನು ನೋಡುವುದಾದರೆ, ಬಳ್ಳಾರಿ ಪಟ್ಟಣದ ಈಶಾನ್ಯಕ್ಕಿರುವ ಬೆಟ್ಟದ ಮೇಲೆ ಸಮುದ್ರ ಮಟ್ಟದಿಂದ 6004 ಮೀಟರ್ ಎತ್ತರದಲ್ಲಿ ಬಳ್ಳಾರಿ ಕೋಟೆ ಇದೆ. ಇದು 5.6 ಕಿಲೋಮೀಟರ್ ಸುತ್ತಳತೆಯನ್ನು ಹೊಂದಿದೆ. ಬೆಟ್ಟದ ಪ್ರಾಚೀನತೆಯು ಪ್ರಾಗತಿಹಾಸ ಕಾಲಕ್ಕೆ ಸೇರಿದ್ದು, ನವಶಿಲಾಯುಗದ ಕಾಲದ ಕೈಕೊಡಲಿ, ಉಳಿಗಳು ಮತ್ತು ವಿವಿಧ ಮಾದರಿಯ ಮೃತಪಾತ್ರೆಗಳು ಅತ್ಯಧಿಕ ಪ್ರಮಾಣದಲ್ಲಿ ಇಲ್ಲಿ ಸಿಕ್ಕಿವೆ ಫ್ರೆಂಡ್ಸ್. ಕಣಶಿಲೆಯನ್ನು ಬಳಸಿ ಅಸಮವಾದ ಭಾರೀ ಗುಂಡು ಕಲ್ಲುಗಳಿಂದ ಕಟ್ಟಿದ ಕೋಟೆ ಗೋಡೆ ಇದೆ. ಇದರ ಮೇಲ್ಭಾಗವನ್ನು ಇಟ್ಟಿಗೆ ಮತ್ತು ಸುಣ್ಣದ ಕಲ್ಲುಗಳಿಂದ ಗಾರೆಯನ್ನು ಉಪಯೋಗಿಸಿ ಹೊಂದಿಸಿದಂತೆ ರಚಿಸಲಾಗಿದ್ದು, ಬಂದೂಕು ಫಿರಂಗಿಯ ನಳಿಕೆಗೆ ತ್ರಿಕೋನಾಕಾರ ರಂಧ್ರಗಳನ್ನು ಅಳವಡಿಸುವುದರೊಂದಿಗೆ ನಿಯಮಿತ ಅಂತರದಲ್ಲಿ ಅರ್ಧಚಂದ್ರಾಕಾರ ಮತ್ತು ದುಂಡನೆಯ ಬುರ್ಜುಗಳೊಂದಿಗೆ ಕೋಟೆಯನ್ನು ನಿರ್ಮಿಸಲಾಗಿದೆ. ಕಮಾನು ಪ್ರವೇಶ ದ್ವಾರವು ಕೋಟೆಯ ಒಳ ಆವರಣಕ್ಕೆ ತೆರೆದುಕೊಳ್ಳುತ್ತದೆ. ಅಲ್ಲಿನ ಒರಟು ಕಲ್ಲುಗಳಿಂದ ಕೂಡಿರುವ ಒಂದೆರಡು ಲೌಕಿಕ ಕಟ್ಟಡಗಳು ಮತ್ತು ಬೆಟ್ಟದ ಮೇಲಿನ ಭಾಗದಲ್ಲಿ ದೇವಾಲಯದ ಅವಶೇಷಗಳು ಹಾಗೂ ಸರ್ವಋತು ಕೊಳಗಳು ಮತ್ತು ಬೆಟ್ಟದ ತಪ್ಪಲಿನಲ್ಲಿ ನಿರ್ದಿಷ್ಟ ಆಕಾರವಿಲ್ಲದ ಸ್ವಾಭಾವಿಕ ಹೊಂಡವಿದೆ. ಕ್ರಿಸ್ತಶಕ 1565ರ ರಕ್ಕಸ ತಂಗಡಗಿ ಯುದ್ಧದ ನಂತರ ಭಾಗಶಃ ನಾಶವಾದ ವಿಜಯನಗರ ಸಾಮ್ರಾಜ್ಯವು ನಂತರ ಬಳ್ಳಾರಿಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಿರು ಆಳರಸರು ಪ್ರಬಲರಾದರು. ಅವರುಗಳಲ್ಲಿ ಸ್ಥಳೀಯ ನಾಯಕರಾದ ಹನುಮಪ್ಪ ನಾಯಕರು ಮುಖ್ಯತ್ವವನ್ನು ಪಡೆದು ಬಳ್ಳಾರಿ ಕೋಟೆಯ ರಕ್ಷಣಾ ಭಾಗಗಳನ್ನು ಬಲಪಡಿಸಿದರು. ಈತನ್ಮಧ್ಯೆ ಮರಾಠರು ಕೂಡ ಈ ಪ್ರದೇಶದ ಮೇಲೆ ಸ್ವಲ್ಪ ಕಾಲದವರೆಗೆ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿದರು ಫ್ರೆಂಡ್ಸ್. ನಂತರ ಕ್ರಿಸ್ತಶಕ 1775ರ ನಂತರ ಹೈದರ್ ಅಲಿಯು ವಶಪಡಿಸಿಕೊಂಡ ಈ ಪ್ರದೇಶವು ಅವನ ಮಗ ಟಿಪ್ಪು ಸುಲ್ತಾನನಿಗೆ ಕ್ರಿಸ್ತಶಕ 1784ರಲ್ಲಿ ವರ್ಗಾವಣೆಯಾಯಿತು. ಟಿಪ್ಪು ಸುಲ್ತಾನರು ಕ್ರಿಸ್ತಶಕ 1792ರವರೆಗೆ ಆಡಳಿತವನ್ನು ನಡೆಸಿದರು. ನಿಜಾಮರ ಅಲ್ಪಕಾಲದ ಆಳ್ವಿಕೆಯ ತರುವಾಯ ಕ್ರಿಸ್ತಶಕ 1800ರಲ್ಲಿ ಇಂಗ್ಲಿಷರು ಈ ಕೋಟೆಯನ್ನು ವಶಪಡಿಸಿಕೊಂಡರು. ಇದು ಫ್ರೆಂಡ್ಸ್ ಈ ಬಳ್ಳಾರಿ ಕೋಟೆಯ ಇತಿಹಾಸ. ಹೇಗನ್ನಿಸ್ತು ನಿಮ್ಗೆ ಈ ವಿಡಿಯೋನ ಕಮೆಂಟ್ ಮಾಡಿ. ನಾವು ಇಲ್ಲೇ ಹತ್ತಿರದಲ್ಲಿದೆ ಅಂತೇಳಿ ಹತ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್. ಆದರೆ ಇದು ತುಂಬ ಸುತ್ತು ಹಾಕಿ ಬರೋದಿದೆ ಈ ಕೋಟೆಗೆ. ತುಂಬ ಮೆಟ್ಲುಗಳನ್ನು ಹತ್ತಬೇಕು. ತುಂಬ ದೂರ ಅನ್ನಿಸ್ತು, ಹಾಗೂ ಕಾಲೆಲ್ಲ ತುಂಬ ನೋವು ಬಂತು ಫ್ರೆಂಡ್ಸ್. ಸೊ ಇಲ್ಲಿ ವಯಸ್ಸಾದವರು ಮತ್ತು ಮಕ್ಕಳನ್ನು ಕರ್ಕೊಂಬರಬೇಡಿ, ಹತ್ತಲಿಕ್ಕಾಗಲ್ಲ, ತಲೆ ಸುತ್ತ ಬಂದುಬಿದ್ರೆ ಕಷ್ಟ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡು, ಹಾಗೆ ಸ್ವಲ್ಪ ಅಲ್ಪಾಹಾರ ಏನಾದರೂ ತಿಂಡಿ ತಿನಿಸು ನೀರನ್ನು ತಗೊಂಡು ಬನ್ನಿ. ಇಲ್ಲಿ ವೀಕೆಂಡು ಮತ್ತು ರಜಾ ದಿನಗಳಲ್ಲಿ ಕಾಲ ಕಳೆಯೋಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ತಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ ತಮಗೆ ಸಿಗುತ್ತದೆ. ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು.